ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಬೀಟ್ರೂಟ್ ಗೊಜ್ಜು. ಒಂದೇ ಥರ ಹುಳಿ ಸಾಂಬಾರ್ ರಸಮ್ ಬೇಜಾರು ಬಂದಿದೆಯಾ? ಹಾಗಾದರೆ ಈ ರುಚಿಕರ ಬೀಟ್ರೂಟ್ ಗೊಜ್ಜನ್ನು ಟ್ರೈ ಮಾಡಿ. ಮಾಡುವ ವಿಧಾನ: ಬಾಣಲೆಗೆ 1 ಚಮಚ ಎಣ್ಣೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಈಗ 7ರಿಂದ 8 ಬ್ಯಾಡಗಿ ಮೆಣಸನ್ನು ಹಾಕಿ ಪುನಃ ಫ್ರೈ ಮಾಡಬೇಕು. ಹಾಗೆ ಮಡ್ಡಿ ಇಂಗನ್ನು ಸಣ್ಣ ಚೂರು ಹಾಕಿದ್ದೇನೆ. ಇದು ಫ್ರೈ ಆದ ನಂತರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ ಕಟ್ ಮಾಡಿದ ಬೀಟ್ರೂಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹುರಿಯಬೇಕು. ಈಗ ಚಿಕ್ಕ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿ 1/4 ಲೋಟ ನೀರು ಸೇರಿಸಿ ಮುಚ್ಚಿ ಬೇಯಿಸಬೇಕು. ಈಗ ಮುಚ್ಚಳ ತೆಗೆದು ನೋಡುವ. ಬೀಟ್ರೂಟ್ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗಲು ಬಿಡಬೇಕು. ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ ಹಾಗೆ ಹುರಿದಿಟ್ಟ ಸಾಮಗ್ರಿ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ, ಈಗ ಈ ಥರ ಒಂದು ಸಲ ತರಿಯಾಗಿ ರುಬ್ಬಿಕೊಂಡು ಈಗ ಇದಕ್ಕೆ ಬೇಯಿಸಿಟ್ಟ ಬೀಟ್ರೂಟನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಬೀಟ್ರೂಟ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಮಾಡುವ ಎಲ್ಲ ಅಡುಗೆಗಳು ಕೂಡ ತುಂಬಾ ರುಚಿಯಾಗಿರುತ್ತವೆ. ಹಿಮೋಗ್ಲೋಬಿನ್ ಕಡಿಮೆ ಇದ್ದಲ್ಲಿ ಬೀಟ್ರೂಟನ್ನು ಸೇವಿಸುವುದರಿಂದ ಸಹಾಯವಾಗುತ್ತದೆ. ಈಗ ರುಬ್ಬಿದ್ದಾಗಿದೆ. ನೋಡಿ, ಬೀಟ್ರೂಟ್ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಟರೆ ಬೀಟ್ರೂಟ್ ಗೊಜ್ಜು ರೆಡಿಯಾಗುತ್ತದೆ. ಹೀಗೆ ಒಂದು ಬಾಣಲೆ ಬಿಸಿಗಿಟ್ಟು 2 ಚಮಚ ಎಣ್ಣೆ ಕಾದಾದ ನಂತರ ಸಾಸಿವೆ ಚಟಪಟ ಅಂದ ನಂತರ ಜಜ್ಜಿಟ್ಟ ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಆಪ್ಷನಲ್ಲು, ಇದರ ಬದಲಾಗಿ ಇಂಗನ್ನು ಕೂಡ ಬಳಸಬಹುದು. ನಾನು ಹುರಿಯುವಾಗ ಇಂಗನ್ನು ಬಳಸಿದ್ದೆ, ಹಾಗಾಗಿ ಈಗ ಬೆಳ್ಳುಳ್ಳಿಯನ್ನು ಸೇರಿಸುತ್ತಿದ್ದೇನೆ. ಮತ್ತು ಇನ್ನೊಂದು ಮುಖ್ಯವಾದ ಪದಾರ್ಥ, ಇದಕ್ಕೆ ಒಗ್ಗರಣೆಗೆ ಮಜ್ಜಿಗೆ ಮೆಣಸನ್ನು ಹಾಕಬೇಕು. ರುಚಿ ಡಬಲ್ ಆಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಈ ಬೀಟ್ರೂಟ್ ಗೊಜ್ಜನ್ನು ಅನ್ನಕ್ಕೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತದೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.